ಏನ್ ಮಾಡ್ತಿದ್ದಾರೆ ಇವಾಗ ಮಮ್ಮ? ತುಂಬಾ ಇಷ್ಟ ನನಗೆ. ಯಾಕೆ ಇಷ್ಟ ನಾನಂದ್ರೆ ತುಂಬಾ? ಸೊ ಏನೋ ಕೂಡ ಚಪಾತಿ ಮಾಡ್ತಾ ಇದ್ದಾಳಲ್ಲಿ. ಏನ್ ಹಚ್ಕೊಂಡಿಯ? ಇಷ್ಟ ಆಯ್ತಾ? ಸೈಡ್ ಬೇಕಾ ಫ್ರಂಟ್ ಬೇಕಾ? ಫ್ರಂಟ್. ಸೈಡ್ ಮಾಡ್ಲಾ? ಸರಿ ಬರ್ಲಾ? ಸೊ ಅಂತೂ ಇಂತೂ ಆನಿವರ್ಸರಿ ಆಗೇ ಹೋಯ್ತು. ಮತ್ತೆ ಬ್ಯಾಕ್ ಟು ರೂಟೀನ್. ಕಿರಣ್ ಆಫೀಸ್ಗೆ ಹೋಗಿದ್ದಾರೆ ಬೆಳಿಗ್ಗೆ ಆ್ಯಂಡ್ ಏನಾಗೆ ಹಾಲಲ್ಲೇ ಮಲಗಿಸ್ಬಿಟ್ಟಿದ್ದೀನಿ. 2 ದಿನದಿಂದ ನಾನ್ ಸ್ಟಾಪ್ ಬಿಡದೆ ಮಳೆ ಸುರಿತಾನೆ ಇದೆ. ಇಷ್ಟು ಜೋರ್ ಮಳೆ ಅಂದ್ರೆ ಬಟ್ಟೆ 2 ದಿನದಿಂದ ಒಣಗೆ ಇಲ್ಲ. ಅದು ಬೇರೆ ನಾನು ಇರೋ ಬರೋ ಬ್ಲಾಂಕೆಟ್ಸ್ ಎಲ್ಲ ಒಗ್ದಾಕ್ಬಿಟ್ಟಿದ್ದೆ. ಅದಾದ್ಮೇಲೆ ಮಳೆ ಸ್ಟಾರ್ಟ್ ಆಯ್ತು. ಇನ್ನ ಅದನ್ನ ಹೆಂಗ್ ಮಾಡಿದ್ರು ಒಣಗ್ತಾನೆ ಇಲ್ಲ. ಹಾಲಲ್ಲೇ ಅಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲಿ ಒಣಗಾಕ್ತಾ ಇದ್ದೀನಿ. ಸೊ ಅಷ್ಟು ಜೋರ್ ಮಳೆ. ಈಗಲೂ ಫುಲ್ ಜೋರ್ ಮಳೆ ಬರ್ತಿದೆ. ಎಲ್ಲ ಕಿಟಕಿ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದೀನಿ. ಇಲ್ಲಾಂದ್ರೆ ಒಂಥರ ಗಾಳಿ ತಣ್ಣಗೆ ಸಕ್ಕ ಚಳಿ ಆಗ್ಬಿಡುತ್ತೆ. ಅದಕ್ಕೆ ಎಲ್ಲ ಮುಚ್ಚಿದ್ದೀನಿ. ಏನೋ ಗೊತ್ತಿಲ್ಲ ಎಷ್ಟು ದಿನ ಆಯ್ತು ನಾನ್ ಸ್ಟಾಪ್. ಮೊನ್ನೆ 4 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಬರ್ತಾನೇ ಇದೆ, ಸ್ಟಾಪೇ ಆಗಿಲ್ಲ. ನಮ್ಮ ಆನಿವರ್ಸರಿ ಕೂಡ ಫುಲ್ ಬರ್ಬೇಕಾದ್ರೆ ಕ್ಯಾಬ್ ಬುಕ್ ಮಾಡ್ತಾ ಇದೀವಿ, ಕ್ಯಾಬ್ ಆಗಿಲ್ಲ. ಆಟೋದಲ್ಲಿ ಬಂದ್ವಿ, ಒದ್ದೆ ಮಾಡ್ಕೊಂಡು ಒಂಥರ ಮರೆಯಕ್ಕಾಗಲ್ಲ. ಈ ಆನಿವರ್ಸರಿ ಹೆಂಗಿತ್ತು, ಅಡ್ವೆಂಚರಸ್ ಆಗಿತ್ತು. ಆಟೋದಲ್ಲಿ ಸಡನ್ ಆಗಿ ಒಂದು ಜಂಪ್ ಆಯ್ತು. ಹೆಂಗ್ ಎಗರಿದ್ವಿ ಅಂದ್ರೆ ಆಟೋ ಒಂಥರ ಚೆನ್ನಾಗಿತ್ತು. ಮಳೆಯಲ್ಲಿ ಒಂದು ಸೆಲೆಬ್ರೇಷನ್ ಎಲ್ಲ. ಸೊ ತುಂಬಾ ವಿಶಸ್ ಬಂದಿದೆ. ಎಷ್ಟೊಂದು ಜನ ನಮ್ಗೆ ವಿಶ್ ಮಾಡಿದ್ದೀರಾ, ಬ್ಲೆಸ್ಸಿಂಗ್ಸ್ ಎಲ್ಲ ಕೊಟ್ಟಿದ್ದೀರಾ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇನ್ಸ್ಟಾಗ್ರಾಮ್ ಅಲ್ಲಿ ವಿಶ್ ಮಾಡಿದ್ದೀರಾ, ಮತ್ತೆ ಯೂಟ್ಯೂಬ್ ಇಲ್ಲಿ ಕಮೆಂಟ್ಸ್ ಮಾಡಿದ್ದೀರಾ, ಮೆಸೇಜಸ್ ಕಳ್ಸಿದ್ದೀರಾ ಪರ್ಸನಲ್ ಆಗಿ, ವಾಟ್ಸಪ್ ಅಲ್ಲಿ ಕೂಡ ವಿಶ್ ಮಾಡಿದ್ದೀರಾ. ಸೊ ಯಾರೆಲ್ಲ ವಿಶ್ ಮಾಡಿದ್ದೀರಾ, ಪ್ರೀತಿ ಕೊಟ್ಟಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ತರ ಸಪೋರ್ಟ್ ಮಾಡ್ತಾರೆ. ನಿಜವಾಗ್ಲೂ ಎಷ್ಟೊಂದು ಮೆಸೇಜಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಎಷ್ಟೊಂದು ವಿಶಸ್ ಬಂದಿತ್ತು. ತುಂಬಾನೇ ಖುಷಿ ಆಯ್ತು. ಸೊ ಇನ್ನೇನು ಆನಿವರ್ಸರಿ ಕೂಡ ಮುಗ್ದೇ ಹೋಯ್ತು. 9 ವರ್ಷ ಆಗೇ ಹೋಯ್ತು. ನೆಕ್ಸ್ಟ್ ಬಂದ್ರೆ 10 ವರ್ಷ. ಸೊ ನಾನು ಮಲ್ಕೊಂಡಿದ್ದಾಳೆ ಇಲ್ಲೇ. ನೋಡ್ಕೊಂಡಿರ್ಬೋದು. ಹಂಗೆ ಅಡುಗೆ ಕೂಡ ಮಾಡ್ಕೊಂಡ್ಬಿಡ್ಬೋದು ಈಸಿಯಾಗಿ ಅಂತ. ಸೊ ಹಾಗೆ ಸ್ಟಾರ್ಟ್ ಮಾಡಿದ್ದೀನಿ. ಏನಿಲ್ಲ, ಪನ್ನೀರ್ ಇತ್ತು. ಸೊ ಅದರಿಂದಾನೇ ಪನ್ನೀರ್ ಬುರ್ಜಿ ಥರ ಏನಾದರೂ ಮಾಡೋಣ ಅಂತ ಜಸ್ಟ್ ಆನಿಯನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಪನ್ನೀರ್ನ ಈ ಥರ ಪುಡಿ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪನೇ ಇತ್ತಲ್ಲ, ಸೊ ಹಾಗಾಗಿ ಚೆನ್ನಾಗಿರುತ್ತೆ ಪನ್ನೀರ್ ಬುರ್ಜಿ ಮಾಡಿದ್ರೆ ಅಂತ. ಹಾಗೆ ಈ ಕಡೆ ಚಪಾತಿ ಹಿಟ್ಟು ಕೂಡ ಕಲಸಿ ರೆಡಿ ಮಾಡಿಟ್ಟಿದ್ದೀನಿ. ಸ್ವಲ್ಪನೇ, ಒಂದು 4 ಆದರೆ ಸಾಕು ನನಗೆ ಮತ್ತೆ ಏನಕ್ಕೆ. ಸೊ ಅರಿಶಿನ ಉಪ್ಪು ಹಾಕ್ಕೊಂಡು ಜಸ್ಟ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಕುಕ್ ಆದರೆ ಇದಕ್ಕೆ ಪನ್ನೀರ್ ಆ್ಯಡ್ ಮಾಡಿಬಿಡ್ತೀನಿ. ಆಮೇಲೆ ಸ್ವಲ್ಪ ಖಾರ, ಏನೋ ತಿನ್ನೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಹಾಕ್ತೀನಿ. ತುಂಬ ಸಿಂಪಲ್ ಆಗಿರುತ್ತೆ. ಈ ಅನ್ನ ಕೂಡ ತುಂಬ ಇಷ್ಟ ಆಗುತ್ತೆ, ಹೆಲ್ದಿ ಕೂಡ. ಸೊ ಅವಳು ಮಲ್ಕೊಂಡಿದ್ಲು. ಸೊ ಅದಕ್ಕೆ ಬೇಗ ಪನ್ನೀರ್ದೆಲ್ಲ ಪಲ್ಯ ಮಾಡಿಕೊಂಡೆ. ಚಪಾತಿ ಆಲ್ರೆಡಿ ಕಲಸಿಟ್ಟಿದ್ದೆ. ಸೊ ಇನ್ನೇನು ಯಾವಾಗಲೂ ಅಷ್ಟೇ, ನಂದು ಕರೆಕ್ಟು ಅಡುಗೆ ಆಗೋ ಟೈಮಲ್ಲೇ ಎದ್ದೊಳ್ತಾಳೆ. ಇಲ್ಲ ಅಂದರೆ ಅಡುಗೆ ಇನ್ನೇನು ಸ್ಟಾರ್ಟ್ ಮಾಡ್ತಿದ್ದೀನಿ ಅನ್ನೋ ಟೈಮಲ್ಲಿ ಎದ್ಬಿಡ್ತಾಳೆ. ಮಿಡ್ಲಲ್ಲಿ ಎದ್ಬಿಟ್ಟಾಗಂತೂ ಫುಲ್ ಕಷ್ಟ ಆಗ್ಬಿಡುತ್ತೆ. ಏನು ಮಾಡ್ತಿದ್ದಾರೆ ಇವಾಗ ನಮ್ಮಮ್ಮ? ಯಾರಿಗೆ? ನಿನ್ಗೋಸ್ಕರ ಚಪಾತಿ ಜೊತೆ ಏನ್ ಪಲ್ಯ? ಏನು ಅದು ಮಾಡಿರೋದು? ಪನ್ನೀರ್ ಬುರ್ಜಿ. ಏನದು?
ಹೆಂಗ ಕಳ್ದಮ್ಮ ನೀನು ಸೊ ನನ್ನ ಜೊತೆನೇ ಅಡುಗೆ ಮನೇಲಿ ಕೂರಿಸ್ಕೊಂಡು ಅಡುಗೆ ಮಾಡೋದು ಜಾಸ್ತಿ ಏನು ತೊಂದರೆ ಕೊಡಲ್ಲ ಪಾಪ ಸುಮ್ಮನೆ ಕೂತ್ಕೊಂಡಿರ್ತಾಳೆ ನಾನು ಏನು ಮಾತಾಡ್ತಾ ಇರ್ತೀನಿ ಕೇಳಿಸ್ಕೊಂಡಿರ್ತಾಳೆ ಮತ್ತು ನಾನು ಏನೇನು ಯೂಸ್ ಮಾಡ್ತೀನಿ ಹೆಂಗೆ ಮಾಡ್ತೀನಿ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾಳೆ ಎಲ್ಲ ಹೆಸರು ಹೇಳ್ತಾ ಇರ್ತಾಳೆ ಯಾವಾಗ ಏನು ಮಾಡಿದ್ದಾರೆ ಮಾಮ ಇವಾಗ ಪನ್ನೀರ್ ಬುರ್ಜಿ ಚಪಾತಿ ಪನ್ನೀರ್ ಎಗ್ ಬೇಕಿತ್ತ ನಿಂಗೆ ಎಗ್ ಅಲ್ಲ ಅದು ಪನ್ನೀರ್ ಆಯ್ತಾ ಏನು ಎಗ್ ಬುರ್ಜಿ ಹೇಗಿದೆ ಹೇಗಿದೆ ಅಮ್ಮ ಇಷ್ಟ ಆಯ್ತಾ ಹೇಳೇ ಕಲ್ಲಿ ಇಷ್ಟ ಆಯ್ತಾ ಏನು ಇಷ್ಟ ಆಯ್ತಾ ಕರೆಕ್ಟ್ ಆಗಿಲ್ಲ ಏನಂದ್ರೆ ಯಾರಂದ್ರೆ ನಾನಂದ್ರೆ ತುಂಬಾ ಇಷ್ಟ ನಿನ್ನಂದ್ರೆ ಯಾಕೆ ಇಷ್ಟ ನಾನಂದ್ರೆ ತುಂಬಾ ನಿನಗೆ ನಾನು ಬೇಕಾ ಯಾಕೆ ಯಾಕೆ ಇಷ್ಟ ಮಮ್ಮಿ ನಿಂಗೆ ಯಾಕೆ ಬೇಕು ನಿನಗೆ ತುಂಬಾ ಇಷ್ಟ ನಾನು ಹೌದಾ ಯಾಕೆ ರೀಸನ್ ಇಲ್ವಾ ಓ ಐ ಲವ್ ಯು ಬಂಗಾರಿ ತಗೋತೀನಿ ನೀ ನಂಗೆ ಅಲ್ಲವಾ ಅಲ್ಲೂ ಹೋಗಬೇಡ ನೀನಂದೆ ಅಲ್ಲವಾ ನೀ ನಂಗೆ ಅಲ್ಲವ ಅದ್ದಾನೆ ನೀನು ಆಡ್ತಾ ಇರೋದು ಸೂಪರ್ ಎಲ್ಲೂ ಹೋಗಲ್ಲ ಏನು ಹಚ್ಕೊಂಡಿಯ ಬಟ್ಟೆ ಎಲ್ಲ ಮಾಡ್ಕೊಂಡಿಯ ನೋಡಲ್ಲಿ ಬಿಡು ಒಂದು ಸೆಕೆಂಡ್ ಹಿಂಗೆ ಸುಮ್ಮನೆ ಇರಂಗಿಲ್ಲ ಆಲ್ರೆಡಿ ಇದಾಗ್ಬಿಟ್ಟಿರುತ್ತಲ್ಲ ಏನಾದರೂ ಕೆಲಸ ಅಯ್ಯೋ ಮೂತಿ ನೋಡಲ್ಲಿ ಕಾಟ್ಕೆಯಲ್ಲಿ ಒಳಗಿಟ್ಟ ಬ್ಯಾಗಲ್ಲಿ ಇಟ್ಕೊಂಡಿದ್ದ ಏನಕ್ಕೆ ಹಚ್ಕೊಂಡೆ ಅದನ್ನ ಸರಿ ಬಾರಿ ನಾನು ಅಡುಗೆ ಮಾಡೋಣ ಅಂತ ಇದನ್ನು ಕಟ್ ಮಾಡೋಕ್ಕೆ ಬೇಕು ಟೈಮು ನೀಟಾಗಿ ಕಟ್ ಮಾಡಿ ಮಾಡ್ತಾಯಿದ್ದೀನಿ ಯಾಕೋ ಸೈಲೆಂಟ್ ಇದ್ದಾಳಲ್ಲ ಅಂತ ಹೋಗಿ ನೋಡಿದ್ರೆ ಈ ಥರ ಕಿತಾಪತಿ ಮಾಡಿದ್ಯಾ ನೋಡಿಯಾ ಸರಿ ತೊಳಸ್ತೀನಿ ಸೊ ಇದು ಎಲ್ಲ ಹೂಕೋಸನ್ನ ಎಲ್ಲ ನೀಟಾಗಿ ಕಟ್ ಮಾಡಿ ಬಿಡಿಸ್ಕೊಂಡು ನೀರಿಗೆ ಸ್ವಲ್ಪ ಅರಿಶಿನ ಹಾಕಿ ಬಾಯ್ಲ್ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ಸ್ವಲ್ಪ ಹುಳ ಎಲ್ಲ ಇರುತ್ತಲ್ಲ ನೀಟಾಗಿ ಚೆನ್ನಾಗಿ ಬಾಯ್ಲ್ ಮಾಡಿ ಇಟ್ಟರೆ ನೀಟಾಗುತ್ತೆ ಹಾಗೆ ಫಸ್ಟ್ಗೆ ಪೆಸರಟ್ಟು ತಿನ್ಕೊಂಡ್ವಿ ಸೊ ಮಧ್ಯಾಹ್ನ ರೈಸ್ ಸ್ವಲ್ಪ ಕಮ್ಮಿ ಮಾಡೋಣ ಅಂತ ಇದು ಮಾಡ್ತಾ ಇರೋದು ಸೊ ಇಲ್ಲಿ ನೋಡಿ ಏನೋ ಅರ್ಧಂಬರ್ಧ ತಿಂದುಬಿಟ್ಟಿರೋದು ಪೆಸರಟ್ಟು ಸೊ ಅಷ್ಟೇ ಸೊ ಕ್ಲೀನಿಂಗ್ ಎಲ್ಲ ಆಯ್ತು ಇವಾಗ ಆನಿಯನ್ ಟೊಮೆಟೊ ಒಂದು ಕಟ್ ಮಾಡ್ಕೋಬೇಕು ಸೊ ಇದೊಂದು 2 ಮಿನಿಟ್ಸ್ ಬಾಯ್ಲ್ ಆಗಲಿ ಹಾಗೆ ಚಪಾತಿ ನೋಡಿ ಎಲ್ಲದ್ರಲ್ಲಿ ತಂದು ಬಿಸಾಕ್ಬಿಡ್ತಾಳೆ ಕಾಲಿಗೆ ಬೀಳೋದೆ ಚಪಾತಿ ಹಿಟ್ಟು ಕೂಡ ರೆಡಿ ಇದೆ ಸೊ ಪಲ್ಯ ಆಗಿದ ತಕ್ಷಣ ಚಪಾತಿ ಮಾಡೋದು ಇನ್ನು ಏನಾಗೆ ಎಲ್ಲ ಏನಾದರೂ ಒಂದು ಕೆಲಸ ಮಾಡತ್ನಾಗ ಏನಾದರೂ ಒಂದು ಕೆಲಸ ಕೊಡ್ತಾನೆ ಇರ್ತಾಳೆ ಇವಾಗ ಏನು ಮಾಡ್ತಿದ್ದಾಳೆ ಕಿತಾಪತಿ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ಬಾಯ್ಲ್ ಆಗ್ತಾ ಇರಲಿ ಅಷ್ಟೊತ್ತಿಗೆ ಇವಳಿಗೆ ಕ್ಲೀನ್ ಮಾಡ್ಕೊಂಡು ಕರ್ಕೊಂಬರ್ತೀನಿ ಏನು ಇನ್ನೊಂದ್ಸರಿ ಮುಟ್ತೀಯಾ ಮುಟ್ಟಿದ್ರೆ ಯಾರು ಕೈ ತೊಳ್ಸಲ್ಲ ಪಪ್ಪನೇ ತೊಳ್ಸಲ್ಲ ನಾನು ತೊಳ್ಸಲ್ಲ ಓಕೆನಾ ಇದೇ ಲಾಸ್ಟ್ ಕಾಟಿಗೆ ಸಿಕ್ಕಿದ್ರೆ ಏನು ಮಾಡಬೇಕು ನೆಕ್ಸ್ಟ್ ಟೈಮ್ ಹಿಂಗೆಲ್ಲ ನೋಡಿ ನನಗೂ ಹಚ್ಬಿಟ್ಟಿದ್ದೆ ನೀನೇ ಹಚ್ಚಿದ್ದು ಸರಿ ಬಾ ಕ್ಲೀನ್ ಮಾಡ್ಕೊಂಬರೋಣ ಬೇಗ ಫಸ್ಟು ಆನಿಯನ್ನ ಇದರಲ್ಲಿ ಹಾಕಿ
ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡ್ಬಿಡ್ತೀನಿ. ಅದು ಮಿನಿ ಚಾಪರ್ ಇರೋದಕ್ಕೆ ತುಂಬಾ ನನಗಂತೂ ಹೆಲ್ಪ್ ಆಗುತ್ತೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿದೆ ಅದು. ಎಲ್ಲ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಸೊ ಅದೊಂದಿದ್ರೆ ಆರಾಮಾಗಿ ಬೇಗ ಮಾಡ್ಕೊಬಿಡ್ಬೋದು. ಸೊ ಒಂದು ನೋಡಿದ್ರೆ 3 ಸೆಕೆಂಡ್ಸ್ಗೆ ಎಲ್ಲ ಫೈನಾಗಿ ಚಾಪ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಮಿಕ್ಸಿಗೆ ಹಾಕ್ಕೊಂಡು ಪ್ಯೂರಿ ಮಾಡ್ಕೋಬೇಕನ್ನೋ ಟೆನ್ಷನ್ನೇ ಇಲ್ಲ. ಸೊ ಅದೇನಾದರೂ ಬೇಕಿದ್ರೆ ಹೇಳಿ, ಲಿಂಕ್ ಬೇಕಿದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಆಮೇಲೆ ಫಸ್ಟ್ ನಾನು ಫ್ರೈ ಮಾಡಿಕೊಂಡೆ ಆಲೂಗಡ್ಡೆನ. ಸೊ ಫ್ರೈ ಮಾಡಿಕೊಂಡು ಆಮೇಲೆ ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲಲ್ಲಿ ಅದರಲ್ಲೇ ಸ್ವಲ್ಪ ಜಾಸ್ತಿ ಸ್ಪೈಸಸ್ ಏನು ಆ್ಯಡ್ ಮಾಡಿಲ್ಲ. ಒಂದು ಲವಂಗ ಮತ್ತು ಪಲಾವ್ ಎಲೆ ಹಾಕ್ಬಿಟ್ಟು ಆನಿಯನ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಟೊಮೆಟೊ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಯನಾಗಿ ಅಲ್ಲೇ ಹೈ ಚೇರ್ ಹಾಕ್ಬಿಟ್ಟು ಕುಣಿಸಿದ್ರೆ ಅವಳು ನೋಡ್ಕೊಂಡು ಸುಮ್ಮನೆ ಕುತ್ಕೊಂಡಿರ್ತಾಳೆ. ಸೊ ಅದೆಲ್ಲ ಕುಕ್ ಆದಮೇಲೆ ಸ್ವಲ್ಪ ಅದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆಮೇಲೆ ಅದಕ್ಕೆ ಮಸಾಲಗಳು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲ ಮತ್ತು ರೆಡ್ ಚಿಲ್ಲಿ ಪೌಡರ್, ಜೀರಾ ಪೌಡರ್, ಕ್ಯೂಮಿನ್ ಪೌಡರ್ ಇಷ್ಟು ಸ್ವಲ್ಪ ಹಾಕಿ ಚೆನ್ನಾಗಿ ಆಯಿಲ್ ಸಪ್ರೇಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಏನೋ ಆರಾಮಾಗಿ ಸುಮ್ಮನೆ ಕುತ್ಕೊಂಡಿದ್ಲು. ಸೊ ಅದಕ್ಕೆ ಬೇಗ ಬೇಗ ಅಡುಗೆ ಮಾಡ್ಕೊತಾ ಇದ್ದೀನಿ. ಮತ್ತು ಇದು ಹೂಕೋಸ್, ಇದು ನಾನು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದಂದರೆ ಇದು ನಾನು ತರಿಸಿಲ್ಲ. ಆ್ಯಕ್ಚುಲಿ ಏನೋ ಆರ್ಡ್ರ್ ಮಾಡಿದ್ದಕ್ಕೆ ಫ್ರೀ ಬಂದಿದ್ದು. ಸೊ ಇಲ್ಲಾಂದರೆ ನಾವು ತರ್ಸೋಕ್ಕೆ ಹೋಗಲ್ಲ. ಅದರಲ್ಲಿ ಹುಳ ಎಲ್ಲ ನೋಡಿಬಿಟ್ರೆ ತಿನ್ನೋಕ್ಕೆ ಮನಸ್ಸು ಬರೋಲ್ಲ. ಸೊ ಅದಕ್ಕೆ ನೀಟಾಗಿ ಎಷ್ಟೋ ಹೊತ್ತು ಕ್ಲೀನ್ ಮಾಡಿಕೊಂಡು ಆಮೇಲೆ ಎಲ್ಲ ಅರಿಶಿನ ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿತ್ತು. ಸೊ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಮಾಡಿದ್ರು ಕಿರಣ್ಗೂ ಇಷ್ಟ ಆಯಿತು. ಆಮೇಲೆ ಎಲ್ಲ ಫ್ರೈ ಆದಮೇಲೆ ಆಮೇಲೆ ಅದಕ್ಕೆ ಆಲೂಗಡ್ಡೆ ಫ್ರೈ ಮಾಡಿಟ್ಕೊಂಡಿದ್ದಲ್ಲ ಅದು ಮತ್ತು ಹೂಕೋಸನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕ್ರೀಮ್ ಆ್ಯಡ್ ಮಾಡಿದ್ದೀನಿ, ಅಮೂಲ್ ಫ್ರೆಶ್ ಕ್ರೀಮ್. ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ ಮಾಡಿದ್ರೆ ರೆಡಿ ಆಗುತ್ತೆ. ಇಲ್ಲಿ ಪಲ್ಯ ರೆಡಿ ಆಗ್ತದೆ, ಆಲ್ಮೋಸ್ಟ್ ಆಗಿದೆ. ಅದಕ್ಕೆ ಚಪಾತಿ ಮಾಡ್ಕೊಂಡ್ಬಿಡೋಣ ಅಂತ. ಮಾಮ ಏನು ಮಾಡ್ತಿದ್ದಾರೆ? ನಿಂಗೆ ಇಷ್ಟ ಆಯ್ತಾ? ಅದೇನು ಟೇಸ್ಟ್ ಮಾಡ್ದಲ್ಲ ಇವಾಗ? ಇಲ್ಲ ಚೆನ್ನಾಗಿತ್ತಾ? ನಿಂಗೆ ಇಷ್ಟ ಆಯ್ತಾ ಇಲ್ಲ ಟೇಸ್ಟು? ಏನು ಏನದು? ಸರಿ, ಚಪಾತಿ ಮಾಡ್ಬಿಟ್ಟು ಕೊಡ್ತೀನಿ, ರೆಡಿ ಆದ್ಮೇಲೆ ತಿನ್ನುವಂತೆ. ಸೊ ಏನೋ ಕೂಡ ಚಪಾತಿ ಮಾಡ್ತಾ ಇದ್ದಾಳಲ್ಲಿ. ಸೊ ಇಲ್ಲಿ ಚಪಾತಿ ಮಾಡೋಕೆ ಕೊಟ್ಟಿದ್ದೀನಿ, ಆರಾಮಾಗಿ ಮಾಡ್ಕೊಂಡು ಕುತ್ಕೊಂಡಿರ್ತಾಳೆ. ಅಷ್ಟೊತ್ತಿಗೆ ನಾನು ಬೇಗ ಬೇಗ ಚಪಾತಿ ಮುಗಿಸ್ಕೊಬಿಡ್ತೀನಿ. ಇಲ್ಲಿ ಪಲ್ಯ ಕೂಡ ರೆಡಿ ಆಗಿದೆ. ಮಧ್ಯಾಹ್ನ ಊಟಕ್ಕೆ ಕಿರಣ್ ಮನೇಲಿ ಇದ್ರಲ್ಲ, ಸೊ ಆಗ ಬಿರಿಯಾನಿಗೆ ರೆಡಿ ಇದೆ. ನಿಂಗೆ ಇಷ್ಟ ಇಲ್ಲ? ಸರಿ, ಬೇಕಿದ್ರೆ ತಿನ್ನು. ಯಾವ್ದು ಬೇಕು ಅದು ತಿನ್ಕೋ, ಆಯ್ತಾ? ಸರಿ ಸರಿ, ಅದಷ್ಟೇ ತಿಂತೀಯ? ಪೀಸಸ್ ಮಾಡಾಕ್ಲ ಚಪಾತಿನ? ಎಲ್ಲಿದೆ ತಗೊಂಬಂದೆ ಅದನ್ನ? ಎಲ್ಲಿದ್ದು? ಯಾರ ರೂಮು? ವಾಪಸ್ ಇಟ್ಟು ಹೋಗಿ. ಎಲ್ಲಿತ್ತದು? ಕಿಚನ್ ಐಟಮ್ಸ್ ಏನು ತರಬಾರ್ದು ತಾನೆ ಆಚೆ? ಹೋಗು, ತಗೊಂಬಂದ್ರೆ ಮಾತಾಡ್ಸಲ್ಲ ನಾನು, ಬಿಡು. ಮತ್ತೆ ಇಟ್ಟಬಾರ್ದು, ಯಾಕೆ ತಗೊಂಬರ್ತೀಯ?
ಅಂದಮೇಲೆ ಇಡು ಟ್ರೇ ಮೇಲೆ ಇಡು ಟ್ರೇ ನಿಂದು ಐದು ಚೇರ್ ಮೇಲೆ ಉಲ್ಟಾ ಮತ್ತೇನಕ್ಕೆ ಮನೇಲಿದ್ದಾಗ ಏನು ಕರ್ಕೊಂಡ್ಯಾ ಈ ಅಪ್ಪ ಎಷ್ಟು ಸರ್ಕಸ್ ಮಾಡ್ತೀಯ ಏನ ತಿಂದಿದ್ದೆಲ್ಲ ಡೈಜೆಸ್ಟ್ ಆಗ್ಬಿಡ್ಬೇಕು ಇದು ಉಲ್ಟಾನೆ ಹಂಗಿಡು ಹಂಗೆ ಕರೆಕ್ಟ್ ಇಡು ಪ್ರೆಸ್ ಮಾಡು ಇಟ್ಬಿಟ್ಟು ಲಾಕ್ ಮಾಡು ಸೈಡ್ಗೆ ಇನ್ನು ಸ್ವಲ್ಪ ಮುಂದೆ ಹೇಳ್ಕೊ ಮುಂದೆ ತೊಗೊಂಬ ಅದನ್ನು ಟ್ರೇನ ಇನ್ನು ಸ್ವಲ್ಪ ಮುಂದೆ ತೊಗೊಂಡು ಕೆಳಗಡೆ ಲಾಕ್ ಮಾಡು ಹೇಳಿ ಹಂಗಲ್ಲ ಮುಂದೆ ಹೇಳಿ ನಿನ್ನ ಕೈಯಲ್ಲಿ ಇಟ್ಕೊಂಡಿದ್ಯಲ್ಲ ಅದು ಮುಂದೆ ಹೇಳಿ ಟ್ರೇ ಹಾಂ ಇವಾಗ ಪ್ರೆಸ್ ಮಾಡು ಬರ್ತಿಲ್ವಾ ಇಲ್ಲಿದೆಯಲ್ಲ ಇದು ಎರಡು ಇದೆಯಲ್ಲ ಲಾಕು ಇಲ್ಲಿ ಬಂದು ಹಿಂಗೆ ಲಾಕ್ ಆಗಬೇಕು ಓಕೆ ಹೌದಾ ಮಾಡಿದ್ರೆ ಯಾವಾಗಲೂ ಎಸಿತಾ ಇರ್ತೀಯ ನೋಡು ಅಲ್ಲಿ ಇವಾಗ ಅದು ಬಿಸಾಕ್ದೆ ಎತ್ತಿ ಎಲ್ಲ ಎಲ್ಲಿ ಇರಬೇಕು ನೀಟಾಗಿರ್ಬೇಕು ಇಲ್ಲಾಂದ್ರೆ ಹೆಂಗಿರುತ್ತೆ ಮನೆ ಗಲೀಜು ಗೊಬ್ಬು ಯಾಕಿರುತ್ತೆ ಅದಕ್ಕೆ ಟಾಯ್ಸ್ ಎಲ್ಲ ಎತ್ತಿಡ್ಬೇಕು ನೀಟಾಗಿ ನೋಡಿ ಇಲ್ಲೊಂದು ಬಿದ್ದಿದೆ ಎಲ್ಲೆಲ್ಲಿ ಏನೇನು ಇರುತ್ತೆ ಅಲ್ಲಿ ಇಟ್ಬಿಡ್ಬೇಕು ಯೂಸ್ ಮಾಡಿದ ತಕ್ಷಣ ಓಕೆ ಗುಡ್ ಗರ್ಲ್ ಸೂಪರ್ ಏನಮ್ಮ ಒಳಗಡೆ ಇಟ್ಟಿದ್ಯಾ ಇವಾಗ ಗುಡ್ ಗರ್ಲ್ ಮಾತಾಡಿಸ್ತೇನೆ ಐ ಲವ್ ಯು ಹಂಗಾರಿ Few moments later. ಸೊ ಇವಾಗ ಎದ್ಲು ಮಧ್ಯಾಹ್ನ ಸರಿಯಾಗಿ ತಿಂದಿರಲಿಲ್ಲ ಸೊ ಅದಕ್ಕೆ ಮತ್ತೆ ಬೇಕು ನನಗೆ ಅಂತ ಕೇಳಿದ್ಲು ಎದ್ದ ತಕ್ಷಣ ಸೊ ಅವಳಿಗೆ ಮತ್ತೆ ಪ್ಲೇಟಲ್ಲಿ ಹಾಕ್ಕೊಟ್ಟಿದ್ದೀನಿ ತಿಂತಾ ಇದ್ದಾಳೆ ಸೊ ತಿಂತಾ ಇದ್ದಾಳೆ ಕಿರಣ್ ಕೂಡ ಮನೇಲೇ ಇದ್ದಾರಲ್ಲ ಅವ್ರಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕಂತ ಕೇಳಿದ್ರು ಸೊ ಹಾಗಾಗಿ ಅವ್ರಿಗೇನಾದರೂ ಒಂದು ಮಾಡಿಕೊಡೋಣ ಅಂತ ಅವ್ರಿಗೆ ಫೇವ್ರೆಟ್ ಅದು ಮಸಾಲ ಪಾಪಡ್ ಬರುತ್ತಲ್ಲ ಅದು ತುಂಬ ಇಷ್ಟ ಸೊ ಹಾಗಾಗಿ ಅದೇ ಮಾಡೋಣ ಅಂತ ಅಂದ್ಕೊಂಡು ಪಾಪಡ್ ನಾವು ತೊಗೊಂಬಂದಿರೋದು ಪೆಪ್ಪರ್ ಎಲ್ಲ ಇರುತ್ತೆ ಒಳಗಡೆ ತುಂಬ ಚೆನ್ನಾಗಿರುತ್ತೆ ಈ ಥರ ಕಿರಣ್ಗೆ ಫೇವ್ರೆಟ್ ಇದನ್ನು ಇದರಲ್ಲಿ ಹಾಕ್ಬಿಟ್ಟು ಸುಡೋದು ಇದನ್ನು ಕೂಡ ಡಿಮಾರ್ಟಲ್ಲಿ ಹೋದಾಗ ತೊಗೊಂಬಂದಿದ್ದು ಇದನ್ನು ಅಲ್ಲೇ ತೊಗೊಂಬಂದಿದ್ದು ಆ್ಯಕ್ಚುಲಿ ಇದ್ರ ಪಕ್ಕನೇ ಅದಿಟ್ಟಿದ್ರು ಸೊ ಸುಡೋಕೆ ಚೆನ್ನಾಗಿರುತ್ತೆ ಅಂತ ಇದು ತೊಗೊಂಬಂದ್ವಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ಕಟ್ ಮಾಡ್ತೀನಿ ಆಮೇಲೆ ಉಪ್ಪು ಖಾರ ಹಾಕಿ ಸೊ ಲೆಮನ್ ಹಿಂಡಿದ್ರೆ ಮಸ್ತಾಗಿರುತ್ತೆ ಓ ಲೆಮನ್ ಇಲ್ಲ ಅಂತ ಕಾಣುತ್ತೆ ಶಿಟ್ ಓಕೆ ಲೆಮನ್ ಬದಲು ಇಲ್ಲಾಂದರೆ ಮ್ಯಾಂಗೋದು ಬರುತ್ತಲ್ಲ ಪೌಡರ್ ಡ್ರೈ ಮ್ಯಾಂಗೋ ಪೌಡರ್ ಅದು ಕೂಡ ಹಾಕ್ಬೋದು ಸೊ ಇವಾಗ ಇದು ಫಸ್ಟ್ ಕಟ್ ಮಾಡಿಕೊಂಡು ಆಮೇಲೆ ಸುಡ್ತೀನಿ ಏನು ಟೊಮೆಟೊ ಕಟ್ ಮಾಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಆ್ಯಡ್ ಮಾಡ್ತಾಯಿದ್ದೀನಿ ಅಲ್ಲಿ ಇದಕ್ಕೆ ನಿಂಬೆಹಣ್ಣು ಏನಾದರೂ ಇಲ್ಲ ಅಂದರೆ ಇದು ಆಮ್ಚೂರ್ ಪೌಡ್ರ್ ಬರ್ತಲ್ಲ ಇದು ಆ್ಯಡ್ ಮಾಡ್ತಿದ್ದೀನಿ ಇದಕ್ಕೆ ಬೇಗ ಇದಾಗ್ಬಿಡುತ್ತೆ ಇದು ಫುಲ್ ಬೇಗ ತಿರುಗಿ ಹಾಕ್ಬೇಕಿಲ್ಲ ಬೇಗ ಸುಟ್ಟೋಗ್ಬಿಡುತ್ತೆ ಈ ಥರ ಹಂಗೆ ತಿರುಗಿಸ್ತಾನೆ ಇರಬೇಕು ಈ ಥರ ಆಗಿದೆ ರೋಸ್ಟ್ ಆಮೇಲೆ ಇಲ್ಲಿ ಮಿಕ್ಸ್ ಮಾಡಿರೋದನ್ನ ಆಮೇಲೆ ಹಾಕಿ ಕೊಟ್ಟರೆ ಕಿರಣ್ ಫೇವ್ರೇಟ್ ಇದು ತುಂಬ ಇಷ್ಟಪಟ್ಟು ತಿಂತಾರೆ ಇದು ಪಾಪಡ್ ಪಪ್ಪಾಗೆ ಟೊಮೆಟೊ ಆನಿಯನ್ ನಿಂಗೆ ಇಷ್ಟ ಇಲ್ಲ ಖಾರ ಅಲ್ಲ ಅದಕ್ಕೆ ಇದು ಪಪ್ಪ ಕೊಟ್ಟು ಬರ್ತೀನಿ
ಇಷ್ಟ ಆಯ್ತಾ? ಆ ಪ್ಲೇಟ್ ಇನ್ನೂ ಇದೆಯಾ? ಇದು ಕರ್ಕೊಂಡ್ಬಿಟ್ಟು ಕಿರಣ್ಗೆ ಇಷ್ಟ ಅಂತ ಅದು ಮಾಡಿಕೊಟ್ಟಿದ್ದೆ. ಅವ್ರು ಆರಾಮಾಗಿ ಇಷ್ಟಪಡ್ತಿದ್ರು. ಹಾಗೆ ವರ್ಕ್ ಎಲ್ಲ ಮಾಡ್ತಾಯಿದ್ರು. ಸಾಯಂಕಾಲ ಟೈಮ್ ಮನೇಲಿದ್ದಾಗ ಈ ಥರ ಕೊಟ್ಟರೆ ಅವ್ರಿಗೂ ಫುಲ್ ಖುಷಿಯಾಗ್ಬಿಡುತ್ತೆ. ಸೊ ಏನೋ ಕೂಡ ಸಾಯಂಕಾಲ ತಿನ್ಕೊಂಡ್ಲು. ಅದಾದಮೇಲೆ ರೆಡಿಯಾಗಿ ಹಾಸ್ಪಿಟ್ಲಿಗೆ ಹೋಗೋದಿತ್ತು. ಯಾಕಂದರೆ ನನಗೆ ಒಂದು ವಾರದಿಂದನೇ ಸ್ವಲ್ಪ ಲಮ್ಸ್ ಆಗಿರೋದು. ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ಅದು ಕಾಮನ್ ಅಂತ ಹೇಳ್ತಾರೆ. ಒಂದು ಚಿಕ್ಕದಿತ್ತು ಸೈಜು, ಬರ್ತಾ ಬರ್ತಾ ದೊಡ್ಡದಾಗ್ಬಿಟ್ಟಿದೆ. ಸೊ ಗೊತ್ತಿಲ್ಲ, 2-3 ದಿನದಿಂದ ತುಂಬ ಪೇನ್ ಆಗ್ತಿದೆ. ಆ ಲಮ್ಸ್ ಆಗಿರೋದು ಚಿಕ್ಕದಿದ್ದು ಸ್ವಲ್ಪ ದೊಡ್ಡದಾಗಿದೆ. ಸೊ ಅದೇ ಭಯದಕ್ಕೆ ಒಂದು ಹಾಸ್ಪಿಟ್ಲಿಗೆ ಬಂದು ಹೋಗೋಣ ಅಂತ ಬಂದಿದ್ದೀವಿ. ಸೊ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಆಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನಾಗಿತ್ತು, ಯಾಕೆ ಲಮ್ಸ್ ಆಗಿತ್ತು, ಏನು ಅಂತೆಲ್ಲ ನಿಮ್ಮ ಜೊತೆ ನೆಕ್ಸ್ಟ್ ಡೀಟೇಲಾಗಿ ಶೇರ್ ಮಾಡ್ತೀನಿ. ಚೆಕಪ್ ಎಲ್ಲ ಮುಗಿಸ್ಕೊಂಡು ಹಾಗೆ ಆನ್ ದ ವೇ ಹೋಗಬೇಕಾದ್ರೆ ಕಿರಣ್ ಪೈನಾಪಲ್ ಇಷ್ಟ ಅಂದ್ಬಿಟ್ಟು ಸರಿ ಅದು ತೊಗೊಂಡ್ರು. ಅದೇ ಚೆನ್ನಾಗೆಲ್ಲ ಬಿಚ್ಚಿ ಎಲ್ಲ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು, ಸ್ವೀಟ್ ಆಗಿತ್ತು. ಸೊ ಹಾಗೆ ಅದನ್ನು ತೊಗೊಂಡು ಪಾರ್ಸಲ್ ಕೂಡ ತೊಗೊಂಡೋಗ್ಬಿಟ್ವಿ. ಮತ್ತು ಲೇಟ್ ಆಗಿಬಿಡ್ತು ಅಲ್ಲಿ. ಎಷ್ಟು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ದೀವಿ. ಸೊ ಅದಕ್ಕೆ ಊಟ ಕೂಡ ಪಾರ್ಸಲ್ ತೊಗೊಂಡು ಹಾಗೆ ಮನೆಗೆ ಹೋಗ್ಬಿಟ್ಟು ತಿನ್ನೋಣ ಅಂತ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನಾಗಿದೆ, ಯಾವ ಥರ ಇದೆ ಕಂಡೀಷನ್ ಅಂತ ಎಲ್ಲ. ಸೊ ಅಷ್ಟೇ, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂದ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೂ ತುಂಬ ಇಂಟ್ರೆಸ್ಟ್ ಬರುತ್ತೆ ಇನ್ನಷ್ಟು ಒಳ್ಳೆ ವೀಡಿಯೋಸ್ ಮಾಡಬೇಕಂತ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.